ಹಾಯ್ ಹಲೋ ವೆಲ್ಕಮ್ ಟು ಮೈ ಬ್ಲಾಗ್. ದೊಡ್ಡಬಳ್ಳಾಪುರಕ್ಕೆ ಹೋಗೋಕ್ಕೆ ರಾತ್ರಿಯೇ ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನಿಂಗ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದಿರ ಈಚೆ ಬರ್ತಿದ್ದಂಗೆ ನನ್ನ ಫ್ರೆಂಡ್ ಬಂದು ನನ್ನನ್ನು ಪಿಕಪ್ ಮಾಡಿದ್ರು. ಇವನು ನನ್ನ ಸ್ಕೂಲ್ ಫ್ರೆಂಡ್ ಅಹಮದ್ ಅಂತ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋರು ನನ್ನ ಪರಿಚಯ ಇರೋರು ನಮ್ಮ ಅಣ್ಣ ಮಧು ಅಂತ. ಅವರು ನಾವು 3 ಜನ ಸೇರಿ ಹೊರಟ್ರಿ. ಅಲ್ಲಿಂದನೇ ಇನ್ನೊಬ್ಬರನ್ನ ಪಿಕಪ್ ಮಾಡಿದ್ರಿ. ಇವರು ಮಧು ಅಣ್ಣ ಫ್ರೆಂಡು. ಇವ್ರು ಕ್ಯಾಮ್ರಾದಲ್ಲಿ ಬರೋಕ್ಕೆ ಸ್ವಲ್ಪ ಲೆಟ್ಸ್ ಗೋ. ಗಾಡಿ ಎಷ್ಟು ಸ್ಪೀಡಾಗಿ ಓಡಿಸ್ತಾರೆ, 1 ನಿಮಿಷಕ್ಕೆ ಭಯನೇ ಆಗೋಯ್ತು ನನಗೆ. ಸೊ ಬೆಳಗ್ಗೆ ನಾಷ್ಟ ತಿನ್ನಿ ಅಂತ ಇಲ್ಲೇ ಕಾರು ಸೈಡಲ್ಲಿ ಹಾಕಿ ಎಲ್ಲರೂ ನಾಷ್ಟ ಮಾಡೋಕ್ಕೆ ಕೂತ್ಕೊಂಡ್ರು. ಇವತ್ತಿನ ನಾಷ್ಟ ಬಂದು ಪಲಾವ್ ತಿನ್ನಬೇಕಾದ್ರೆ ಕೂಡ ತುಂಬ ರೇಗಿಸ್ಕೊಂಡು ಸುತ್ತ ನೇಚರನ್ನು ನೋಡಿಕೊಂಡು ನಾವು ಹಂಗೆ ದೊಡ್ಡಬಳ್ಳಾಪುರ ಸೊ ಡೆಸ್ಟಿನಿ ಬಂತು. ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದಾಗೆ ಸಂತೆ ಒಳಗಡೆ ಹೋದ್ರಿ. ಸಂತೆಯಲ್ಲಿ ನಾವು ಹೋಗಿದ್ದೆ ಮೇನಾಗಿ ಹಸುವನ್ನು ತಗೊಳ್ಳೋದು. ಹಸು ಮಾತ್ರ ಅಲ್ಲ, ಕುರಿಗಳು ಕೂಡ ಇತ್ತು. ಅಲ್ಲಿ ಹೋದ್ಮೇಲೆ ನಮ್ಮ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿ ಮೊದಲನ್ನ ಕುರಿಗಳು ತೊಗೋಬೇಕು ಅಂತ ಯೋಚನೆ ಮಾಡಿ ತುಂಬ ಜನ ಮಾರಾಟ ಮಾಡ್ತಿದ್ದಿದ್ದೆ ಕೋಳಿ ಮರಿಗಳು. ಸುತ್ತಮುತ್ತ ಬರೀ ಕೋಳಿಗಳು ನಾಟಿ. ಸೊ ಯಾವ ಕೆಲಸಕ್ಕೆ ಹೋಗಿದ್ರು ಅಲ್ಲಿ ಆ ಕೆಲಸ ಆಗಿಲ್ಲ. ಆದರೂ ನಮಗೇನು ಬೇಜಾರಿಲ್ಲ, ನಾವು ಸುತ್ತಾಡ್ಕೊಂಡು ಬಂದ್ರಿ. ಮೊದಲು ನನ್ನ ಫ್ರೆಂಡ್ ನನ್ನನ್ನು ನಮ್ಮ ಮನೆ ಬಿಟ್ಟು ಅವರವರ ಮನೆಗೆ ಹೋದರು. ನನ್ನ ದಿನ ಆಗಿತ್ತು. ಪೀಸ್.